ನಮಸ್ಕಾರ ವೀಕ್ಷಕರೇ, ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅರವಿಂದ್. ಪ್ರತಿ ಶನಿವಾರ ರಾತ್ರಿ 11ರಿಂದ 12 ಗಂಟೆ ತನಕ ನೇರ ಪ್ರಸಾರದ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ. ಏಕೆಂದರೆ ಈ ವೈಯಕ್ತಿಕ ಅಥವಾ ಲೈಂಗಿಕ ಸಮಸ್ಯೆಗಳು ಅಂತಕ್ಕಂಥದ್ದು ಯಾರನ್ನೂ ಬಿಟ್ಟಿದ್ದಲ್ಲ. ಆದರೆ ಇಂಥ ಸಮಸ್ಯೆಗಳನ್ನು ನಾವು ಯಾರ ಹತ್ರ ಹೇಳ್ಕೊಳ್ಳೋದಪ್ಪ, ಹೇಗೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದು ಅಂತ ಸಾಕಷ್ಟು ಗೊಂದಲದಲ್ಲಿ ಜನ ಇರ್ತಾರೆ. ಕೆಲವರು ಅದಕ್ಕೆ ಟ್ರೀಟ್ಮೆಂಟನ್ನು ಕೂಡ ತಗೊಳ್ಳೋಕ್ಕಾಗದೇ ಆ ನೋವನ್ನು ಅನುಭವಿಸ್ತಾ ಇರ್ತಾರೆ. ಅಂಥ ನೊಂದವರಿಗೋಸ್ಕರ ನಮ್ಮ ವಿಶೇಷ ಕಾರ್ಯಕ್ರಮ ಇರತಕ್ಕಂಥದ್ದು. ಈ ಕಾರ್ಯಕ್ರಮದಲ್ಲಿ ಪ್ರವೇಶ ಉಚಿತ, ಪರಿಹಾರ ಖಚಿತ ಅಂತ ಪ್ರತಿ ಬಾರಿ ನಾನು ಹೇಳ್ತಾ ಇರ್ತೀನಿ. ನೀವು ನಮ್ಮ ಕಚೇರಿಗೆ ದೂರವಾಣಿ ಕರೆಯನ್ನು ಮಾಡಬಹುದು. ನುರಿತ ಖ್ಯಾತ ವೈದ್ಯರು ನಮ್ಮ ಜೊತೆ ಇರ್ತಾರೆ. ಅವ್ರ ಜೊತೆ ನಿಮ್ಮ ಸಮಸ್ಯೆಯನ್ನು ಮುಕ್ತವಾಗಿ ಹಂಚಿಕೊಂಡು ಅದಕ್ಕೆ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು. ಬನ್ನಿ, ಹಾಗಾದರೆ ಹೆಚ್ಚಿಗೆ ಮಾತಾಡೋದು ಬೇಡ, ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ಪದ್ಮಿನಿ ಕ್ಲಿನಿಕ್. ಸೊ ಪ್ರತಿ ವಾರದಂತೆ ಈ ವಾರ ಕೂಡ ನಮ್ಮ ಜೊತೆ ಇರತಕ್ಕಂಥವರು ಖ್ಯಾತ ಲೈಂಗಿಕ ರೋಗ ತಜ್ಞೆ ಹಾಗೂ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಜನರಲ್ ಟಾಕ್ ಪ್ರತಿ ವಾರದಂತೆ, ಅಂದರೆ ಇತ್ತೀಚಿನ ದಿನಗಳಲ್ಲಿ ಮೇಡಮ್ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಇವತ್ತು ಕೂಡ ಅಂಥದ್ದೇ ಒಂದು ಸುದ್ದಿ ಬಂದಿದೆ. ಸೊ ಇದಕ್ಕೆ ಏನು ಕಾರಣ, ಮೂಲ ಕಾರಣ, ಮತ್ತು ಇಂಥ ಸಂದರ್ಭದಲ್ಲಿ ಅತ್ಯಾಚಾರಕ್ಕೆ ಒಳಗಾದ ಅಪ್ರಾಪ್ತ ಬಾಲಕಿಯನ್ನು ಹೇಗೆ ನೋಡ್ಕೊಳ್ಬೇಕಾಗತ್ತೆ, ಇದರಲ್ಲಿ ಪೋಷಕರ ಪಾತ್ರ ಏನು, ಇದರ ಬಗ್ಗೆ ಸ್ವಲ್ಪ ವಿಚಾರಗಳು. ಖಂಡಿತ. ಇತ್ತೀಚಿನ ದಿನಗಳಲ್ಲಿ ಈ ಹೆಚ್ಚುತ್ತಿರೋ ಚಿಕ್ಕ ಮಕ್ಕಳ ಮೇಲೆ ಆಗ್ತಿರುವಂಥ ಲೈಂಗಿಕ ಅತ್ಯಾಚಾರ ನೀವು ದಿನನಿತ್ಯ ಪೇಪರುಗಳಲ್ಲಿ, ಮಾಧ್ಯಮಗಳಲ್ಲಿ ನೋಡ್ತಾನೆ ಇರ್ತೀರಾ. ಈ ಮಕ್ಕಳನ್ನ ಅಪಹರಿಸೋದು, ಲೈಂಗಿಕ ಅತ್ಯಾಚಾರ ಮಾಡಿ ಅವ್ರನ್ನ ಸಾಯಿಸೋದು, ಮಕ್ಕಳಲ್ಲಿ ಹೇಳ್ಬಿಡ್ತಾರೋ ಅಂತ ಹೇಳಿಬಿಟ್ಟು ಇದು ತುಂಬ ಜಾಸ್ತಿ ಆಗ್ತಾ ಇದೆ. ಈಗ ಈ ಚಿಕ್ಕ ಮಕ್ಕಳು ಎಲ್ಲಾದರೂ ಮನೆ ಒಳಗಡೆನೇ ಇರ್ಬೋದು, ಹೊರಗಡೆ ಇರ್ಬೋದು, ಹಾಸ್ಟೆಲ್ನಲ್ಲಿ ಇರ್ಬೋದು, ಶಾಲಾ ಕಾಲೇಜುಗಳಲ್ಲಿ ಇರ್ಬೋದು, ಎಲ್ಲಿ ಬೇಕಾದರೂ ಕೂಡ ಅತ್ಯಾಚಾರಕ್ಕೆ ಒಳಗಾಗ್ಬೋದು. ಇದಕ್ಕೆ ಹೆಚ್ಚಿನ ಈ ಮಕ್ಕಳಲ್ಲಿರೋ ಕೆಲವು ಅದರ ಬಗ್ಗೆ ತಿಳುವಳಿಕೆ ಕೊರತೆ ಇರೋದು ಒಂದು, ಮತ್ತು ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಚಿಕ್ಕ ವಯಸ್ಸಿಂದ ಸರಿಯಾದ ರೀತಿಯಲ್ಲಿ ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಕೊಡದೇ ಇರೋದು ಇನ್ನೊಂದು. ಮತ್ತು ನಮ್ಮ ಸುತ್ತಮುತ್ತ ಬಹಳಷ್ಟು ಜನರು ಬಹಳ ಸಹಜವಾಗಿ, ಸರಿಯಾಗಿ, ಚೆನ್ನಾಗಿ ಕಾಣಿಸೋ ಸೋಕಾಲ್ಡ್ ಡೀಸೆಂಟ್ ಜೆಂಟಲ್ಮನ್ ಅಂತ ಹೇಳ್ತೀವಲ್ಲ, ಇಂಥವರಿಂದಲೇ ಇದು ಮಕ್ಕಳ ಮೇಲೆ ಅತ್ಯಾಚಾರ ಆಗೋದು ಜಾಸ್ತಿ. ಬಹಳಷ್ಟು ಈ ಸಂದರ್ಭಗಳಲ್ಲಿ ಚಿಕ್ಕ ಮಕ್ಕಳಿಗೆ ಬಹಳ ಹತ್ತಿರದ ಸಂಬಂಧಿಗಳು, ತಿಳಿದವರು, ಅಥವಾ ಮನೆಗೆ ಬರುವಂಥ ಫ್ರೆಂಡ್ಸು, ರಿಲೇಟಿವ್ಸು, ಅಥವಾ ಮನೆ ಒಳಗಡೆನೇ ಇರೋ ದೊಡ್ಡ ದೊಡ್ಡ ಕೆಲವು ಫ್ಯಾಮಿಲಿಯಲ್ಲಿ ಚಿಕ್ಕಪ್ಪ, ದೊಡ್ಡಪ್ಪ, ಇಂಥವ್ರುಗಳಿಂದಾನೇ ಕೂಡ ಈ ಥರ ಲೈಂಗಿಕ ಅತ್ಯಾಚಾರ ಆಗುವಂಥ ಸಾಧ್ಯತೆಗಳಿರುತ್ತೆ. ಇದಕ್ಕೆ ಈ ರೀತಿ ಮತ್ತು ಪೀಡೋಫಿಲ್ಸ್ ಅನ್ನೋದು ಅವರಲ್ಲಿ ಒಂದು ಚಿಕ್ಕ ಮಕ್ಕಳ ಮೇಲೇ ಲೈಂಗಿಕ ಒಂದು ಆಕರ್ಷಣೆ ಜಾಸ್ತಿ ಇರುತ್ತೆ ಅವ್ರಿಗೆ, ಅದರಿಂದನೇ ಅವರ ಲೈಂಗಿಕ ಚಟುವಟಿಕೆ. ಮತ್ತು ಇನ್ನೂ ಒಂದು ನಮ್ಮ ಸಮಾಜದಲ್ಲಿ ಒಂದು ತಪ್ಪು ಅಭಿಪ್ರಾಯ ಅಂದರೆ ಈ ಕನ್ಯೆಯರ ಜೊತೆ ಸಂಭೋಗ ನಡೆಸಿದ್ರೆ ಅವರ ಒಂದು ಲೈಂಗಿಕ ಕಾಯಿಲೆ ವಾಸಿ ಆಗೋಗುತ್ತೆ ಅನ್ನೋದು ಅದು ಎಷ್ಟೋ ಜನ ಚಿಕ್ಕ ಹುಡುಗಿಯರು ಈ ರೀತಿಯ ಒಂದು ಅತ್ಯಾಚಾರಕ್ಕೊಳಗಾಗೋದಕ್ಕೆ ಅದು ಒಂದು ಕಾರಣ ಆಗುತ್ತೆ. ಹಾಗಾಗಿ ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ಅದನ್ನು ನಾವು ಬಹಳಷ್ಟು ಸಲ ಹೇಳ್ತೀವಿ, ಒಳ್ಳೆ ಸ್ಪರ್ಶ ಯಾವುದು, ಕೆಟ್ಟ ಸ್ಪರ್ಶ ಯಾವುದು, ಜನರು ನೋಡೋ ರೀತಿನ ಯಾವ ರೀತಿ ಅವರುಗಳು ತಪ್ಪರ್ಥದಿಂದ ನೋಡಿದರೆ ಹೇಗೆ ಕಂಡಿಡ್ಕೋಬೇಕು. ಬಹಳ ಚಿಕ್ಕ ಮಕ್ಕಳಿಂದಾನೇ ಅವ್ಗೆ ಬಹಳ ಅನ್ಕಂಫರ್ಟಬಲ್ ಫೀಲಿಂಗ್. ಕೆಲವು ಮಕ್ಕಳು, ನನಗೆ ಎಷ್ಟೋ ಮಕ್ಕಳು ಹೇಳುತ್ತೆ, ಇದು ಆ ಅಂಕಲ್ ನನಗೆ ಇಷ್ಟ ಇಲ್ಲ, ಅವ್ರನ್ನ ಎಲ್ಲೆಲ್ಲೋ ಮುಟ್ತಾರೆ, ನನಗೆ ಇಷ್ಟ ಆಗೋದಿಲ್ಲ ಅದು ಅನ್ನೋ ಥರ. ಆದರೆ ಸಣ್ಣ ಮಕ್ಕಳು ಉಡಾಫೆ ಮಾತುಗಳು ಅನ್ನೋ ಥರ ಅಂದ್ಕೊಂಡಾಗಲಿ, ದೊಡ್ಡ ಮರ್ಯಾದಸ್ಥರು ಮನೆಗೆ ಬಂದಾಗ ಅವ್ರ ಮೇಲೆ ಮಗು ಏನೇನೋ ತಪ್ಪು ಮಾತಾಡತ್ತೆ ಅಂದ್ಕೊಂಡಾಗಲಿ, ದೊಡ್ಡವರು ಕೂಡ ಅದಕ್ಕೆ ಸರಿಯಾದ ರೀತಿ ಗಮನ ಕೊಡೋದಿಲ್ಲ. ಆದರೆ ಇದು ಎಲ್ಲ ಎಷ್ಟೋ ಮಕ್ಕಳು ಈಗ ಸ್ಕೂಲ್ಗೆ ಹೋಗೋದ್ರು, ಶಾಲೆ ಯಾವುದೋ ಒಂದು ಸ್ಕೂಲ್ ಇದು ವ್ಯಾನ್ ಡ್ರೈವರ್ಗಳು ಅಥವಾ ಹೊರಗಡೆ ಇರೋವಂಥ ಕೆಲಸಗಾರರು, ಯಾರಿಂದ ಬೇಕಾದರೂ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೆ ತಂದೆ ತಾಯಿಗಳು ಬಹಳಷ್ಟು ಕೇರ್ಫುಲ್ ಆಗಿರಬೇಕು. ಮಕ್ಕಳನ್ನ ಒಂಟಿಯಾಗಿ ಬಿಡೋದಾಗಲಿ, ಬೇರೆಯವ್ರು ಗೊತ್ತಿಲ್ಲದೆ ಇರೋರ ಜೊತೆ ಬಿಡೋದಾಗಲಿ, ಮತ್ತು ಅದನ್ನು ಮಗು ಏನಾದರೂ ಒಂದು ವಿಷಯ ಬಂದು ಹೇಳಿದಾಗ ಅದ್ರ ಬಗ್ಗೆ ಸೀರಿಯಸ್ ಆಗಿ ತಗೊಂಡು ಅದನ್ನು ಮಗುನ ಅವರಿಂದ ದೂರ ಮಾಡೋದಾಗಲಿ, ಇದೆಲ್ಲ ತಂದೆ ತಾಯಿಗಳ ಕರ್ತವ್ಯ. ಬಹಳ ಚಿಕ್ಕ ವಯಸ್ಸಲ್ಲಿ ಮಗುನ ನಿನಗೆ ಇಷ್ಟವಾಗದ ರೀತಿ ಬೇರೆಯವ್ರು ಮುಟ್ಟಿದ್ರೆ ನೀನು ಅವಕಾಶ ಮಾಡಿಕೊಡ್ಬೇಡ, ಅಥವಾ ನಿನಗೆ ಬಟ್ಟೆಯಿಂದ ಮುಚ್ಚಿರೋ ಅಂಥ ಭಾಗಗಳನ್ನ ಮುಟ್ಟಿದ್ರೆ ಅವಕಾಶ ಕೊಡಬೇಡ, ನೀನು ಆ ಥರ ಇದ್ರೆ ನನಗೆ ಮೊದಲೇ ಬಂದು ತಿಳಿಸು. ಈ ಥರ ಎಲ್ಲ ಆ ಮಗುಗೆ ಅರ್ಥವಾಗೋ ರೀತಿನಲ್ಲಿ ಹೇಳ್ತಾ ಹೋದಾಗ, ಬಟ್ಟೆ ಹಾಕಿದಾಗ, ಸ್ನಾನ ಮಾಡಿದಾಗ, ಕತೆ ಹೇಳಿದಾಗ, ಈ ಥರದಲ್ಲೆಲ್ಲ ಸಹಜವಾಗಿ ತಿಳಿಸ್ತಾ ಹೋಗ್ಬೋದು. ಮತ್ತು ಅದಕ್ಕೆ ಅತ್ಯಾಚಾರಕ್ಕೆ ಒಳಗಾದ ಮಕ್ಕಳು ಮನೆಯಲ್ಲಿ ದೊಡ್ಡವರು ಕೇಳಲಿಲ್ಲ ಅಂದರೆ ತಮ್ಮನ್ನು ರಕ್ಷಿಸೋದ್ರಿಂದನೇ ತಮ್ಮ ರಕ್ಷಣೆ ಇಲ್ವಲ್ಲ ಅನ್ನೋದು, ಅಂಥ ಮಕ್ಕಳು ಮುಂದೆ ಬಹಳ ತೊಂದರೆಗೆ ಅನುಭವಿಸೋ ಥರ ಆಗುತ್ತೆ.
ಚಿಕ್ಕ ವಯಸ್ಸಿನಲ್ಲಿ ಆದ ಲೈಂಗಿಕ ಅತ್ಯಾಚಾರದಿಂದ ಮುಂದೆ ಯಾವಾಗ ಮಾನಸಿಕವಾಗಿ ತುಂಬಾ ಕೊರಗುಬಿಡ್ತಾರೆ. ಮಾನಸಿಕವಾಗಿ ಆಗುವಂತ ತೊಂದರೆಗಳು, ಮುಂದೆ ಲೈಂಗಿಕ ಸಮಸ್ಯೆಗಳು, ಸರಿಯಾದ ರೀತಿಯ ಒಂದು ಗಂಡ ಹೆಂಡತಿ ಸಂಬಂಧ ಇಟ್ಕೊಳ್ಳೋಕೆ ಸಾಧ್ಯವಾಗದೇ ಇರುವಂತದ್ದು. ಮತ್ತೆ ಕೆಲವು ಸಲ ಈ ತುಂಬಾ ಚಿಕ್ಕ ಮಕ್ಕಳಲ್ಲಾದವ್ರಿಗೆ ಒಂದು ಸಮಾಜದ ಮೇಲೆ ಒಂದು ತಿರಸ್ಕಾರದ ಭಾವನೆ, ಖಂಡಿತ ಈ ಸಂಬಂಧಗಳ ಮೇಲೇನೆ ಅವ್ರಿಗೊಂದು ಅಸಹ್ಯವಾದ ಭಾವನೆ, ಗಂಡಸರನ್ನ ದ್ವೇಷಿಸುವಂತ ಭಾವನೆ, ಇವೆಲ್ಲ ಎಷ್ಟೋ ಸಲ ಈ ವರ್ತನೆಗಳಲ್ಲಿ ಇರೋವಂಥ ಕೆಲವು ವರ್ತನೆಗಳು ಸರಿಗಿಲ್ಲದೆ ಇರಬೇಕಾದ್ರೆ ಮಕ್ಕಳಲ್ಲಿ ಬೇರೆ ಈ ರೀತಿ ಎಲ್ಲ ತೊಂದರೆಗಳಿರುತ್ತೆ. ಅದನ್ನು ಎಷ್ಟೋ ಸಲ ಗಮನಕ್ಕೆ ಬರಲ್ಲ. ದೊಡ್ಡವರಾದಾಗ ಯಾವಾಗಲೋ ಬಂದಾಗ ನಮ್ಮ ಹತ್ರನೇ ದೊಡ್ಡವರಾದ ಗಂಡ ಹೆಂಡತಿ ಸರಿಯಾದ ರೀತಿ ಸಂಭೋಗ ಕ್ರಿಯೆ ನಡೆಸೋಕ್ಕಾಗಲ್ಲ, ಗಂಡಸರನ್ನ ದ್ವೇಷಿಸೋದು ಅಥವಾ ಲೈಂಗಿಕತೆ ಬಗ್ಗೆನೇ ಒಂದು ಅಸಹ್ಯದ ಭಾವನೆ, ತಪ್ಪು ಭಾವನೆ ಇರೋದು. ಆವಾಗ ಅವ್ರು ಹೇಳ್ತಾರೆ, ಚಿಕ್ಕ ವಯಸ್ಸಲ್ಲಿ ನನಗೆ ಪಾಠ ಹೇಳ್ಕೊಡ್ತಿದ್ದು ಟೀಚರ್ ನನಗೆ ಹಿಂಗೆ ಮಾಡ್ತಾಯಿದ್ರು, ಆಗ ನನಗೇನು ಅರ್ಥ ಆಗ್ತಿರ್ಲಿಲ್ಲ, ಬಟ್ ಇವಾಗ ಅದ್ರ ಬಗ್ಗೆ ನಾನು ಯೋಚಿಸಿದಾಗ ನನಗೆ ನನ್ನ ಮೇಲೆ ಅಸಹ್ಯ ಬಂದಂಗಾಗತ್ತೆ. ಇಂಥವೆಲ್ಲ ಆಗತ್ತೆ. ಖಂಡಿತ ಪೋಷಕರ ಪಾತ್ರ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದರಲ್ಲೂ ಹೆಣ್ಮಕ್ಳನ್ನ ಬೆಳೆಸಬೇಕಾದ್ರೆ ಖಂಡಿತ ಬಹಳ ಎಚ್ಚರಿಕೆಯಿಂದ ಅವ್ರನ್ನ ಬೆಳೆಸಬೇಕಾಗುತ್ತೆ. ಇದೆಲ್ಲದ್ರ ಬಗ್ಗೆ ಅದಕ್ಕೇನೆ ಒಂದು ಸರಿಯಾದ ರೀತಿಯಾದ ಲೈಂಗಿಕ ಶಿಕ್ಷಣದಲ್ಲಿ ಇದೆಲ್ಲ ಬರುತ್ತೆ. ಇದೆಲ್ಲ ಕೂಡ ಖಂಡಿತ ಬಂದೇ ಬರುತ್ತೆ. ಇವತ್ತಿನ ಕಾಲರ್ಸ್ಗಳನ್ನ ಸ್ವೀಕಾರ ಮಾಡ್ತಕ್ಕಂಥ ಸಮಯ ಬಂದಿದೆ. ಚಿಕ್ಕಮಗಳೂರಿನಿಂದ ಅನಿಲ್ ಅಂತ ಕರೆ ಮಾಡಿದ್ದಾರೆ. ಅನಿಲ್, ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ಸರ್, ನನ್ನ ಹೆಸರು ಅನಿಲ್ ಅಂತೇಳಿ. ಹೇಳಿ ಅನಿಲ್. ಚಿಕ್ಕಮಗಳೂರಿಂದ ನನ್ನ ಮಿಸಸ್ ಮಾತಾಡ್ತಾರೆ ಸರ್. ಸ್ವಲ್ಪ ಜೋರಾಗಿ ಕ್ಲಿಯರ್ ಆಗಿ ಮಾತಾಡ್ಬೋದಾ? ಹಲೋ ಸರ್, ನನ್ನ ಹೆಸರು ಅನಿಲ್ ಅಂತೇಳಿ. ನಮ್ಮ ಮಿಸಸ್ ಮಾತಾಡ್ತಾರೆ, ಮಿಸಸ್ ಕೊಡ್ತೀನಿ. ಕೊಡಿ. ಸರ್ ನಮಸ್ಕಾರ. ನಮಸ್ಕಾರ. ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ಮೇಡಮ್, ನನಗೆ ಮ್ಯಾರೇಜ್ ಆಗಿ 1.5 ವರ್ಷ ಆಯ್ತು. ಇಲ್ಲ, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ನೀವು. ಮೇಡಮ್, ನಂಗೆ ಮ್ಯಾರೇಜ್ ಆಗಿ 1.5 ವರ್ಷ ಆಯ್ತು. ಸರಿ. ಈಗ ಒಂದು ಮಗು ಆಯ್ತು. ಮಗು ಆಗಿ ಸತ್ತೋದ ನಂತರ ಮತ್ತೆ ಮುಟ್ಟೆ ನಿಲ್ತಾ ಇಲ್ಲ. ಓಕೆ. ಯಾವಾಗ ಮಗುದು ಡೆಲಿವರಿ ಆಗಿ ಎಷ್ಟು ದಿವಸ ಆಗಿದೆ? 7 ತಿಂಗಳಾಗಿದೆ ಮೇಡಮ್. 7 ತಿಂಗಳಾಗಿದೆ. ಮತ್ತೆ ಗರ್ಭಧಾರಣೆ ಆಗಿಲ್ಲ ಅಂತನಾ? ಹೌದು ಮೇಡಮ್. ಅದಕ್ಕೆ ನೀವು ಎಷ್ಟು ವಯಸ್ಸು ನಿಮಗೆ? ನನಗೆ 24 ಆಗಿದೆ ಮೇಡಮ್. 24. ಅಲ್ಲ, ಯಾವ ಕಾರಣದಿಂದ ಮಗು ಹೋಗಿದೆ ಅಂತ ಹೇಳಿದ್ರ ವೈದ್ಯರು? ಹೊಟ್ಟೆಯಲ್ಲೇ ಉಸಿರಾಟ ಆಡೋದಕ್ಕೆ ಕಡಿಮೆ ಆಗಿ ಹೋಗಿದೆ ಅಂತ. ಅದೇನು ಕಾರಣ ಅಂತ ಸರಿಯಾಗಿ ಮತ್ತೊಂದು ಸಲ ಎಲ್ಲ ಡೀಟೇಲಾಗಿ ಒಂದು ಪರೀಕ್ಷೆ ಮಾಡಬೇಕಾಗತ್ತೆ. ಮತ್ತು ನಿಮ್ಮ ಗರ್ಭಕೋಶದಲ್ಲಿ ಏನಾದರೂ ತೊಂದರೆ ಇದೆಯಾ ಅಥವಾ ನೀವು ರಕ್ತಮೂತ್ರ ಪರೀಕ್ಷೆಗಳು, ಥೈರಾಯ್ಡ್ ಹಾರ್ಮೋನ್ ಪರೀಕ್ಷೆಗಳು, ಇದನ್ನೆಲ್ಲ ಒಂದು ಸಲ ಸರಿಯಾಗಿ ಪರೀಕ್ಷೆ ಮಾಡಿ, ಸಾಧ್ಯ ಆದರೆ ಒಂದು ಎಕ್ಸ್ರೇ ಕೂಡ ಮಾಡಬೇಕಾಗ್ಬೋದು. ಟ್ಯೂಬ್ಸ್ ಅದೆಲ್ಲ ಏನು ಮುಚ್ಚಿಲ್ವಾ ಅಂತ. ಸ್ವಲ್ಪ ಕಾಲದನ್ನ ಕೆಲವು ಸಲ ಎಲ್ಲ ಸರಿಗಿದ್ರೂ ಕೂಡ ಒಂದು 6 ತಿಂಗಳು, 1 ವರ್ಷ, 2 ವರ್ಷ ಕೆಲವರಿಗೆ ತಗೊಳುತ್ತೆ ಇನ್ನೊಂದು ಗರ್ಭಧಾರಣೆ ಆಗೋದಕ್ಕೆ ಸಹಜವಾಗಿ. ಇದರೊಳಗೆ ಇನ್ನೇನಾದರೂ ತೊಂದರೆ ಇದ್ದರೆ ಖಂಡಿತ ಅದನ್ನು ಮೊದಲೇ ಚಿಕಿತ್ಸೆ ಕೊಟ್ಟರೆ ಸ್ವಲ್ಪ ಬೇಗ ಗರ್ಭಧಾರಣೆ ಆಗೋಕ್ಕೆ ಸಾಧ್ಯವಾಗುತ್ತಮ್ಮ. ಈ ಸಾಮಾನ್ಯವಾಗಿ ತಾಯಿಯ ಹೊಟ್ಟೆಯಲ್ಲೇ ಮಕ್ಕಳುಗಳು ಸತ್ತು ಹೋಗ್ತಕ್ಕಂಥದ್ದು ಜನರಲ್ ಆಗಿ ಏನು ಕಾರಣ ಮೇಡಮ್? ಅದಕ್ಕೆ ಕೆಲವು ಕಾರಣಗಳು ತಾಯಿಯಿಂದ ಇರುತ್ತೆ, ಕೆಲವು ಕಾರಣಗಳು ಗರ್ಭಧಾರಣೆ ತೊಡಕಿನಲ್ಲಿರುತ್ತೆ. ಮತ್ತೆ ತಾಯಿಗೆ ಯಾವುದಾದ್ರೂ ಕಾಯಿಲೆ ಇದ್ರೆ, ಕೆಲವು ಸಲ ಈ ಡಯಾಬಿಟಿಸು, ಬ್ಲಡ್ ಪ್ರೆಷರು, RH ಬ್ಲಡ್ ಗ್ರೂಪ್ ಇನ್ಕಂಪ್ಯಾಟಬಿಲಿಟಿ ಇದ್ದಾಗ, ಒಳಗಡೆ ಗರ್ಭಕೋಶದಲ್ಲಿ ಸೋಂಕು ಏನಾದರೂ ಆಗಿದ್ರೆ, ಒಳಗಡೆ ರಕ್ತಸ್ರಾವ ಆಗಿದ್ರೆ, ಅಥವಾ ಮಗುನೇ ನ್ಯೂನತೆ ಆಗಿದ್ರೆ, ಅದು ಕೆಲವು ಸಲ ಈ ಟ್ವಿನ್ಸು, ಟ್ರಿಪ್ಲೆಟ್ಸು ಎಲ್ಲ ಇದ್ದಾಗ ಒಂದು ಸ್ವಲ್ಪ ದಿನದ ತನಕ ಬೆಳೆದು ನಂತರ ಅದು ಬೆಳವಣಿಗೆ ಸಾಧ್ಯವಾಗಿಲ್ಲದೆ ಇದ್ರೆ, ಹೆಚ್ಚಿನ ನೀರು ತುಂಬಿಕೊಂಡಿದ್ರೆ, ಈ ಥರ ಹಲವಾರು ಕಾರಣಗಳಿದೆ. ಅದನ್ನು ಇನ್ನು ಶಿವಮೊಗ್ಗದಿಂದ ರಾಜೇಶ್ ಅಂತ ಕರೆ ಮಾಡಿದ್ದಾರೆ. ರಾಜೇಶ್, ಮಾತಾಡಿ, ಏನು ಸಮಸ್ಯೆ ಇದೆ ಹೇಳಿ. ಹಲೋ ಸರ್. ಹೇಳಿ ರಾಜೇಶ್. ಸರ್, ನಾನು ರಾಜೇಶ್ ಅಂತೇಳಿ ಶಿವಮೊಗ್ಗದಿಂದ. ಅಷ್ಟಮಿತನ ಇದು ಮಾಡ್ಕೊಂಡ್ರೆ ತೊಂದರೆ ಇದೆ ಅಂತೇಳಿ ಇದು ಬಂತು. ಈಗ ನಂಗೆ 32 ಇಯರ್ಸ್. ಈಗ ಸ್ವಲ್ಪ ನಂಗೆ ಇನ್ನೂ ಮ್ಯಾರಿಡ್ ಆಗಿಲ್ಲ. ಸರಿ. ಆ ಥರ ಇದಾದ್ರೆ ಈಗ ಪ್ರಕೃತಿ ನಿಯಮ ಪ್ರಕಾರ ಅದು ಇದಾಗಲೇಬೇಕು. ಆ ಥರ ಇದಾದಾಗ ಅದೇನು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಲ್ಲ ಮೇಡಮ್, ಅದೇನು ಪ್ರಾಬ್ಲಮ್? ಅಲ್ಲ, ಪ್ರಾಬ್ಲಮ್ ಏನು ಇದೆ ಅಂತ ನಾವು ಏನು ಹೇಳಿಲ್ಲ. ನೀವು ಇದಕ್ಕೆ ನೀವು ಮದುವೆ ಮಾಡ್ಕೊಳ್ಳೋದಕ್ಕೆ ಖಂಡಿತ ತೊಂದರೆ ಇಲ್ಲ. ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಳಿ. ಈ ಹಸ್ತಮೈಥುನ ಮಾಡೋದು ಇದು ಕಡಿಮೆ ಆಗುತ್ತೆ. ಯಾಕಂದರೆ ಸಂಭೋಗ ಕ್ರಿಯೆಯಲ್ಲಿ ನೀವು ತೊಡಗಿಸ್ಕೊಳ್ಳೋದ್ರಿಂದ ಆ ಲೈಂಗಿಕ ಭಾವನೆಗಳ ಹೊರಹಾಕೋಕ್ಕೋಸ್ಕರ ನಿಮ್ಮ ಲೈಂಗಿಕ ತೃಪ್ತಿಗೆ ಒಂದು ಮಾರ್ಗ ಇರುತ್ತೆ. ಅದರಿಂದ ನೀವು ಯಾವಾಗಲಾದರೂ ಇವಾಗ ಹಸ್ತಮೈಥುನ ಮಾಡಿಕೊಂಡು ಮದುವೆನೇ ಮಾಡ್ಕೊಳಕ್ಕಾಗಲ್ಲ ಅಥವಾ ವೀರ್ಯ ಎಲ್ಲ ನಷ್ಟ ಆಗೋಗ್ಬಿಟ್ಟಿದೆ ಅನ್ನೋ ಭಾವನೆ ತಪ್ಪು ಭಾವನೆ ಅಂತ ಹೇಳೋದಷ್ಟೇ.
ಓಕೆ ಮ್ಯಾಮ್ ಓಕೆ. ಓಕೆ, ಸಾಮಾನ್ಯವಾಗಿ ಹಸ್ತಮೈಥುನದ ವಿಚಾರಗಳು ಪ್ರತಿ ವಾರ ಬರ್ತಾನೆ ಇರುತ್ತೆ. ಬಟ್ ಮೇಡಮ್ ಕೂಡ ಪ್ರತಿ ಬಾರಿ ಒತ್ತಿ ಹೇಳ್ತಾ ಇರ್ತಾರೆ, ದಯವಿಟ್ಟು ಅದನ್ನು ಚಟ ಮಾಡ್ಕೊಳ್ಬಾರ್ದು. ಆದರೆ ಸಹಜವಾದಂತಹ ಕ್ರಿಯೆಯಲ್ಲಿ ಅದು ಹೋಗ್ತಕ್ಕಂಥದ್ದು ಅದು ಸಹಜವಾಗಿರ್ತದೆ, ಆದರೆ ಅದರಿಂದ ಯಾವುದೇ ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ಸೊ ಒಂದು ಬ್ರೇಕನ್ನು ತೆಗೆದುಕೊಳ್ತಕ್ಕಂಥ ಸಮಯ. ಮತ್ತೊಂದು ಸರ್ತಿ ನಿಮಗೆ ರಿಮೈಂಡ್ ಮಾಡ್ತಾ ಇದ್ದೀನಿ, ಕರೆ ಮಾಡಿ ಶಾರ್ಟಾಗಿ ಸ್ವೀಟಾಗಿ ಕ್ವಶನನ್ನು ಕೇಳಿ, ಆವಾಗ ವೈದ್ಯರಿಗೂ ಕೂಡ ಉತ್ತರವನ್ನು ಕೊಡೋದಕ್ಕೆ ಸುಲಭ ಆಗುತ್ತೆ. ಒಂದು ವೇಳೆ ನಿಮಗೆ ದೂರವಾಣಿ ಮುಖಾಂತರ ಮಾತಾಡೋದಕ್ಕೆ ಆಗಲಿಲ್ಲ ಅಂತಂದರೆ ಪತ್ರದ ಮುಖಾಂತರ ಕೂಡ ನೀವು ನಮ್ಮ ಜೊತೆಯಲ್ಲಿ ನಿಮ್ಮ ಸಮಸ್ಯೆಯನ್ನು ತಿಳ್ಕೊಬೋದು. ಈಗ ನಾವು ವಿಳಾಸವನ್ನು ಕೊಡ್ತಾ ಇದ್ದೀವಿ, ವಿಳಾಸವನ್ನು ನೋಡ್ತಾ ಒಂದು ಪುಟ್ಟ ಬ್ರೇಕನ್ನು ತಗೊಳ್ಳೋಣ.